ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲರೂ ಮೈಸೂರಿಗೆ ಹೋಗ್ತಾ ಇದ್ರು, ನಾನು ಹೋಗಿಲ್ಲ ಅಂತ ಅನ್ಕೊಂತಿದ್ದೆ. ಫೈನಲಿ ನಾನು ಹೋಗುವಂತ ಟೈಮ್ ಬಂತು. ನೋಡಿ, ನಮ್ಮ ಡಾರ್ಲಿಂಗ್ ಟೋನಿ ರೆಡಿ ಆಗಿದ್ದಾನೆ. ಮಾರ್ನಿಂಗ್ 6 ಆಗಿದೆ ಟೈಮು. ಅದರಲ್ಲೂ ಮಳೆ ಬೇರೆ ಬರ್ತಾ ಇದೆ ಲೈಟಾಗಿ. ನೀವೇನೇ ಹೇಳಿ, ಈ ಮಳೆಯಲ್ಲಿ ಮಾರ್ನಿಂಗ್ ಬೈಕ್ ರೈಡ್ ಮಾಡ್ತಾ ಇರೋದ್ರಲ್ಲಿರೋ ಮಜಾನೇ ಬೇರೆ ಮಾಡ್ತಾ. ಅರೌಂಡ್ ನನಗೆ ಮೈಸೂರು 120 ಕಿಲೋಮೀಟರ್ಸ್ ಇದೆ ಇಲ್ಲಿಂದನ. 9 ಅಷ್ಟರಲ್ಲಿ ರೀಚ್ ಆಗ್ಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ನೋಡುವ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತನ. ನೋಡೋಣ, 9 ಅಷ್ಟರಲ್ಲಿ ಏನಾದ್ರು ರೀಚ್ ಆದ್ರೆ ಹಂಗೆ ಹೋಗ್ತಾ ಪಯಣ ಕಾರ್ ಮ್ಯೂಸಿಯಂನ ನೋಡ್ಕೊಂಡು ಹೋಗೋಣ. ಹಂಗೆ ಟೈಮ್ ಇವಾಗ 8:20 ಆಗಿದೆ. ಫೈನಲಿ ನಾನು ನನ್ನ ಟಾರ್ಗೆಟ್ನ ರೀಚ್ ಮಾಡಿದ್ದೀನಿ. ಇವಾಗ ನೋಡೋಣ ಬನ್ನಿ, ಮೈಸೂರು ಪಯಣ ಕಾರ್ ಮ್ಯೂಸಿಯಂನ ಹೇಗಿದೆ ಅಂತನ. ಪಯಣ ಮ್ಯೂಸಿಯಂ ನೋಡಿಕೊಂಡು ನಾನು ಇವಾಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಗುರು. ಇನ್ನು ಟೋಟಲಿ ಬರ್ತಿದೆ. 75 ರುಪೀಸ್ ಕೊಟ್ಟು ನೋಡಿಬಿಟ್ರೆ ಒಳಗಡೆ ತುಂಬ ಇದೆ ಪಯಣ ಮ್ಯೂಸಿಯಂ ಅನ್ನೋದು. ಮೈಸೂರು ಕಡೆ ಬರೋ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಂತ. ಫೈನಲಿ ನಾವು ಬೆಟ್ಟಕ್ಕೆ ರೀಚ್ ಆದ್ವಿ. ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿಂದ ನಾವು ಬೆಟ್ಟದ ಹತ್ರ ಹೋಗ್ತಾ ಇದ್ದೀವಿ ಮೇಲೆ. ಹೆವಿ ಕ್ರೌಡ್ ಇದೆ ಗುರು, ದಸರಾ ಟೈಮ್ ಆಗಿರೋದಕ್ಕಂತೂ. ಅದಕ್ಕೆ ದರ್ಶನ ಮಾಡಿಕೊಂಡು ಹೋಗ್ತಾ ಇಲ್ಲ ಒಳಗಡೆ. ಹೀಗೆ ಆಚೆ ಮೇಲೆ ಟೈಮ್ ಇಟ್ಕೊಂಡು ಹೋಗ್ತಾ ಇದ್ವಿ. ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಬಂದಾಗ ದರ್ಶನ ಮಾಡೋದು. ಬೆಟ್ಟದಲ್ಲಿ ಜನ ಇದ್ದಾರೆ ಅಂತನ ಟೈಮ್ ಪಾಸ್ ಮಾಡೋಣ ಅಂತ ಬಲಮುರಿ ಹತ್ರ ಬಂದ್ವಿ. ನೋಡಿದರೆ ಇಲ್ಲಿ ಅದಕ್ಕಿಂತ ಡಬಲ್ ಜನ ಇದ್ದಾರೆ. ನೋಡಿ ಹಂಗೆ ಎಷ್ಟು ಚೆನ್ನಾಗಿದ್ದಾರೆ ಅಂತನ. ದಸರಾ ಟೈಮಲ್ಲಂತೂ ಮೈಸೂರಲ್ಲ. ಪ್ರೆಸೆಂಟ್ ಇವಾಗ ನಾವು ಮೈಸೂರದು ಫೇಮಸ್ ಚರ್ಚು ಸೆಂಟ್ ಫಿಲಾಮಿನಾಸ್ ಶ್ರೈನ್ ಹತ್ರ ಇದ್ದೀವಿ. ಇನ್ನೂ ಜನ ಇದ್ದಾರೆ, ಬಟ್ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಪರವಾಗಿಲ್ಲ, ಬೇರೆ ಕಡೆ ಕಂಪೇರ್ ಮಾಡಿಕೊಂಡ್ರೆ. ಬನ್ನಿ ಒಳಗಡೆ ಹೋಗೋಣ, ಚರ್ಚಲ್ಲಿ ಏನೇನಿದೆ ನೋಡೋಣ.
ಫೈನಲಿ ದ ವೇಟ್ ಈಸ್ ಓವರ್. ಬಂದಿದ್ದು ಮೈಸೂರು ಪ್ಯಾಲೇಸ್ ಲೈಟಿಂಗ್ಸ್ ನೋಡೋದಕ್ಕೆ. ನೋಡಿ ಮೈಸೂರು ಪ್ಯಾಲೇಸ್ ಹತ್ರ ಇದ್ದೀನಿ ಇವಾಗ. ಯಾವ ಥರ ಇದೆ ಲೈಟಿಂಗ್ಸ್ ಅಂತನ. ದಸರಾ ಟೈಮಿಂಗ್ಸಲ್ಲಂತೂ ನಮ್ಮ ಮೈಸೂರು ಸ್ವರ್ಗ ಗುರು. ಯಾವ ಥರ ಕಾಣ್ತಾ ಇದೆ ನೋಡಿ. ಇವಾಗ ಎಕ್ಸಿಬಿಷನ್ ನೋಡಿಕೊಂಡು ಹೋಗ್ತಾ ಇದ್ದೀವಿ ಲೈಟಿಂಗ್ಸ್ ನೋಡೋದಕ್ಕೆ. ಸಖತ್ತಾಗಿದೆ ಲೈಟಿಂಗ್ಸ್ ಮಾತ್ರನ. ಲೈಫಲ್ಲಿ ಒಂದು ಸಲನಾದರೂ ಮೈಸೂರ್ದು ದಸರಾ ಲೈಟಿಂಗ್ಸ್ ನೋಡಬೇಕು ನೋಡಿ. ಆ ಥರ ಇದೆ ದಸರಾ ಲೈಟಿಂಗ್ಸ್. ನೋಡಿ ಮೈಸೂರು ಲೈಟಿಂಗ್ಸ್ ಎಷ್ಟಿದೆ. ವೀಡಿಯೋದಲ್ಲಿ ನೋಡೋದಕ್ಕಿಂತ ಬಂದು ಲೈವಲ್ಲಿ ನೋಡಿದ್ರೇ ಗೊತ್ತಾಗೋದು ಆ ಫೀಲು. ಈ ವರ್ಷ ಆಗಿಲ್ಲ ಅಂದ್ರೇನು ನೆಕ್ಸ್ಟ್ ವರ್ಷ ಬಂದು ನೋಡಿ ಅಷ್ಟೇ ಹೇಳೋದು. ಬಂದು ನೋಡಿ ಒಂದ್ಸಲ ಲೈಟಿಂಗ್ಸ್ನ. ಮೈಸೂರನ್ನ ನೋಡಿಕೊಂಡು ಇವಾಗ ಮಡಿಕೇರಿ ಕಡೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಲೈಟಾಗಿ ಮಳೆ ಬೇರೆ ಸ್ಟಾರ್ಟ್ ಆಗಿದೆ. ಇವಾಗ ಮಡಿಕೇರಿ ಹೋಗಿ ಸ್ಟೇ ಆಗಿಬಿಟ್ಟು ಮಾರ್ನಿಂಗು ಮಡಿಕೇರಿಲಿ ಒಂದು 2 ಪ್ಲೇಸಸ್ ನೋಡಿಕೊಂಡು ಊರ ಕಡೆ ಹೋಗೋದು ಅಷ್ಟೇ ಪ್ಲಾನು. ಬನ್ನಿ ಮಾರ್ನಿಂಗ್ ಮಡಿಕೇರಿದು ವೀಡಿಯೋಸ್ ನೋಡೋಣ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಮಡಿಕೇರಿಲಿರೋ ರಾಜ್ ಸೀಟ್ ಉದ್ಯಾನವನಕ್ಕೆ ಬಂದಿದ್ದೀವಿ. ಇಲ್ಲಿಂದ ಸನ್ರೈಸ್ ವ್ಯೂ ನೋಡೋದು ಮಸ್ತಾಗಿರುತ್ತೆ ಆ್ಯಕ್ಚುಲಿ. ನಾನು ಆಲ್ರೆಡಿ 3 ಟೈಮ್ಸ್ ಬಂದಿದ್ದೀನಿ ಇಲ್ಲಿ. ಹಿಂಗೆ ಮಡಿಕೇರಿ ಇದ್ನಲ್ಲ ಅಂತ ಬಂದೆ ಅಷ್ಟೇ. ನೋಡಿ ಹಂಗೆ ಹೇಗಿದೆ ಅಂತನ ತೋರಿಸ್ತೀನಿ ಒಂದ್ಸಲ. ಇಲ್ಲಿಂದ ನಾನು ವ್ಯೂ ನೋಡಿಕೊಂಡು ಅಬ್ಬೆ ಫಾಲ್ಸ್ಗೆ ಹೋಗಬೇಕು. ಮಧ್ಯದಲ್ಲಿ ರೈಡ್ ವೀಡಿಯೋಸ್ ಎಲ್ಲ ಹಾಕಲ್ಲ. ಅದೇ ರೈಡ್ ವೀಡಿಯೋಸು ಎಲ್ಲ ಹಾಕಿರ್ತಾರೆ. ನಾನು ಜಸ್ಟ್ ಪ್ಲೇಸಸ್ ಮಾತ್ರ ಕವರ್ ಮಾಡಿರೋದನ್ನ ಹಾಕ್ತೀನಿ. ಸೊ ಜಸ್ಟ್ ಪ್ಲೇಸಸ್ ಮಾತ್ರ ತೋರಿಸಿರ್ತೀನಿ ಅಷ್ಟೇ ನಾನು. ನೋಡ್ರಪ್ಪ ಅಬ್ಬೆ ಫಾಲ್ಸು ಅಕ್ಟೋಬರಲ್ಲಿ ಯಾವ ಥರ ಹರಿತಾ ಇದೆ ನೋಡಿ. ಲಾಸ್ಟ್ ಟೈಮಲ್ಲಂತೂ ಫುಲ್ಲು ಫೋರ್ಸ್ ಇತ್ತು ವಾಟರು. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ನೋಡಿ. ಅಲ್ಲಿ ಇಲ್ಲೂ ಜನ ಜಾಸ್ತಿನೇ ಇದ್ದಾರೆ ಆ್ಯಕ್ಚುಲಿ. ₹100 ಎಂಟ್ರಿ ಟಿಕೆಟ್ ಕೊಟ್ಬಿಟ್ಟು ಬಂದ್ವಿ ಗೊಂಡಲಪಟ್ಟಿ ಆಫ್ ರೋಡ್ಗೆ. ಮಸ್ತಾಗಿದೆ. ಬೈಕಲ್ಲಾದರೂ ಬರ್ಬೋದು. ನಾವು ಜೀಪಲ್ಲಿ ಬರ್ತೀವಿ ಅಂದರೆ ಅರೌಂಡ್ ಒಬ್ಬರಿಗೆ ₹600 ಚಾರ್ಜ್ ಮಾಡ್ತಾರೆ. ಜೀಪ್ ರೈಡು ಮಸ್ತಾಗಿರುತ್ತೆ. ನಾನು ಎಂಜಾಯ್ ಮಾಡಿದ್ದೀನಿ. ಬಟ್ ಏನಂದರೆ ನಮ್ದು ಓನ್ ಬೈಕಲ್ಲಿ ಬಂದರೆ ಬೇರೆ ಥರ ಫೀಲ್ ಸಿಗುತ್ತೆ. ಆಫ್ ರೋಡಿಂಗಲ್ಲಿ ಮಾತ್ರ ಕೊಡೋ ದುಡ್ಡಿಗೆ ವರ್ತಿದೆ ಮಾತ್ರ. 120 ರೂಪೀಸ್ ಆಗುತ್ತೆ ಒಬ್ಬರಿಗೆ. ಅಂದರೆ ಬೈಕಿಗೆ 100 ತೊಗೊತಾರೆ, ನಮಗೆ 20 ರೂಪೀಸ್ ತೊಗೊತಾರೆ ಒಬ್ಬರಿಗೆ. ಬಟ್ ವರ್ತಿದೆ ನೋಡಿ ಬರೋದಾದ್ರೆ. ಮಸ್ತಿದೆ ಪ್ಲೇಸ್ ಮಾತ್ರ. ಸದ್ಯಕ್ಕೆ ನಾವಿಲ್ಲಿ ಬೈಕ್ನ ಪಾರ್ಕ್ ಮಾಡಿಬಿಟ್ಟು ಮೇಲೆ ವ್ಯೂ ಪಾಯಿಂಟ್ ಕಡೆ ಹೋಗ್ಬೇಕು ಇವಾಗ. ನೋಡಿ ಇದೆ ಎಂಟ್ರಿ ವ್ಯೂ ಪಾಯಿಂಟ್ಗೆ. ಇಲ್ಲಿಂದ ಅರೌಂಡ್ ಒಂದು 1/2 ಕಿಲೋಮೀಟರ್ಸ್ 1 ಕಿಲೋಮೀಟರ್ಸ್ ಮೇಲೆ ಹೋಗಬೇಕು. ಸ್ಟೆಪ್ಸ್ ಥರ ಇದೆ. ಅಲ್ಲಿ ವ್ಯೂ ಪಾಯಿಂಟ್ ಇದೆ ನೋಡೋದಕ್ಕೆ. ಫಾಗ್ ಸ್ವಲ್ಪ ಕಮ್ಮಿನೇ ಇದೆ ಆ್ಯಕ್ಚುಲಿ. ನಾನು ಲಾಸ್ಟ್ ಟೈಮ್ ಮಾನ್ಸೂನಲ್ಲಿ ಬಂದಾಗಲಂತೂ ಫುಲ್ಲು ಫಾಗ್ ಇತ್ತು. ಏನು ನೋಡೋದಕ್ಕೆ ಆಗ್ತಾ ಇರಲಿಲ್ಲ ಪ್ಲೇಸ್ನ. ಇವಾಗ ಸ್ವಲ್ಪ ವಿಸಿಬಲ್ ಇದೆ ಪ್ಲೇಸ್ಗಳು ನೋಡೋದಕ್ಕೆ. ನೋಡಿ ಇಷ್ಟಿತ್ತು ಮಂದಲ್ಪಟ್ಟಿ. ಇವಾಗ ಹೋಗ್ತಾ ಇದ್ದೀನಿ ಕೆಳಗಡೆ.
ಹಂಗೆ ಆನ್ ದಿ ವೇ ಬರ್ಬೇಕಾದ್ರೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ನೋಡಿದ್ದೀವಿ ಅಲ್ಲೇನು ಫೋಟೋ ಶೂಟ್ ಮಾಡೋದಕ್ಕೆ. ಅಲ್ಲಿ ಸ್ವಲ್ಪ ಬೈಕ್ ವೀಡಿಯೋ ಮಾಡಿಕೊಂಡು ಫೋಟೋ ಶೂಟ್ ಮಾಡಿಕೊಂಡು ನಾವು ನಮ್ಮೂರ ಕಡೆ ಪಯಣ ಬೆಳೆಸ್ಬೇಕು, ತಿಪ್ಟೂರ್ ಕಡೆ. ಹಿಡ್ಕೋ ಇನ್ನು ಕ್ಯಾಮ್ರಾ ಇದನ್ನ ಹಾಕ್ಬೇಕು ಕರೆದಿದೆ ನನ್ನ ಮೊಬೈಲ್ ಹೊಲ್ಡ್ರು ನಾನು. ಅದ್ರ ಮೇಲೆ ಹೊಡೆದು ಫೋಟೋ ಶೂಟ್ ಮಾಡೋದು. ನೋಡು ಗುರು, ನಮ್ಮ ಟೋನಿ ಹೆಂಗೆ ಕಾಣ್ತಾ ಇದ್ದಾನೆ ಅಂತ ಇಲ್ಲಿ ನಿಲ್ಸಿರೋದಕ್ಕೆ. ಆ್ಯಕ್ಚುಲಿ ಇಲ್ಲೆಲ್ಲ ಬರೋದು ರೆಸ್ಟ್ರಿಕ್ಟೆಡ್ ಅನಿಸುತ್ತೆ, ಬಂದುಬಿಟ್ಟಿದ್ದೀವಿ. ಸೊ ಜಾಸ್ತಿ ಹೊತ್ತಿರೋಲ್ಲ, ಒಂದು ವೀಡಿಯೋ ಮಾಡ್ಕೊಂಡು ಒಂದೆರಡು ಫೋಟೋಸ್ ತಗೊಂಡು ಹೊರಟು ಬಿಡ್ತೀವಿ ಅಷ್ಟೇ. ಮಡಿಕೇರಿ ಮುಗಿಸ್ಕೊಂಡು ಅರ್ಕಲ್ಗೂಡು ರೂಟ್ ಮೇಲೆ ಹಾಸನ್ಗೆ ಹೋಗ್ತಾ ಇದ್ದೀನಿ ಗುರು. ಹಾಸನ್ಗೆ ಹೋಗಿ ಅಲ್ಲಿಂದನ ನಮ್ಮ ತಿಪ್ಟೂರಿಗೆ ಹೋಗಬೇಕು. ಇಷ್ಟಿತ್ತು ನಂದು ಮಡಿಕೇರಿ ಮತ್ತು ಮೈಸೂರದು ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.